ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ನಿಮಗೆ ನಾನಿವತ್ತು ಸೌಜನ್ಯದ ಸಾಕಾರ ಮೂರ್ತಿಯಾಗಿರುವಂತಹ ಶ್ರೀಯುತ ಪುಟ್ಟಶೆಟ್ಟಿರವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶ್ರೀಯುತರು ಹುಣಸೂರಿನ ಮಹಿಳಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅವರ ನಿವೃತ್ತಿಯ ಜೀವನವನ್ನು ಇವತ್ತಿನಿಂದ ಸಾಗಿಸೋದಕ್ಕೆ ತಯಾರಾಗಿದ್ದಾರೆ. ಅವರ ಬೀಳ್ಕೊಡುಗೆಯ ಸಮಾರಂಭ ಆ ಒಂದು ಕಾಲೇಜಿನಲ್ಲಿ ನಡೆದಾಗ ಅವರ ಶಿಷ್ಯಂದಿರು, ಅವರ ಸ್ನೇಹಿತರು, ಅವರ ಬಂಧು ಬಳಗದವರು, ಅವರ ಸಕುಮಾರ ಅಂದರೆ ಸ್ವಕುಟುಂಬದವರೊಡನೆ ಅಲ್ಲಿ ಭಾಗಿಯಾಗಿದೆ. ಬಹಳ ಅರ್ಥಗರ್ಭಿತವಾದಂತಹ ಸುಂದರವಾದಂತಹ ಒಂದು ಕಾರ್ಯಕ್ರಮ. ಅಷ್ಟೊಂದು ಶ್ರದ್ಧೆಯಿಂದ ಅವರು ಆ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ತೊಡಗಿಕೊಂಡಿದ್ದರೂ ಸಹ ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕಿರೋದು ಎಂಥವರಿಗೂ ಸಹ ಒಂದು ಮನಸ್ಸನ್ನು ಕಲಿಸುವಂತಹ ಒಂದು ದೃಶ್ಯ ಅದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪುಟ್ಟಶೆಟ್ಟಿರವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಅವರು ನನ್ನ ಜೊತೆಯಲ್ಲಿ 10 ನಾಟಕಗಳಲ್ಲಿ ಪಾತ್ರವನ್ನು ಅವರು ವಹಿಸಿದ್ದಾರೆ. ವೇದಿಕೆಯ ಮೇಲೆ ಅದನ್ನು ಅವರು ಹೇಳಿದ್ರು ಅಂದಾಗ ಒಬ್ಬ ರಂಗಭೂಮಿ ಕಲಾವಿದರು, ಒಳ್ಳೆಯ ಹಾಡುಗಾರರು, ಹೃದಯ ಶ್ರೀಮಂತರು, ಒಳ್ಳೆಯ ಪ್ರೊಫೆಸರ್ ಅವರು ಆಗಿರುವಂಥ ಅವರು ನಿವೃತ್ತಿಯಾಗಿರೋದು ನಿಜವಾಗ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತಷ್ಟು ತುಂಬಲಾದ ನಷ್ಟ. ಇನ್ನೊಂದಷ್ಟು ವರ್ಷ ಅವರು ಆ ಒಂದು ಹುದ್ದೆಯಲ್ಲಿದ್ದಿದ್ರೆ ಇನ್ನೂ ಬಹಳಷ್ಟು ಮೆರುಗು ನಮ್ಮ ಹುಣಸೂರಿಗೆ ಬರ್ತಾಯಿತ್ತು ಅಂತ ಹೇಳ್ತಾರೆ. ಸ್ನೇಹಿತರೆ, ಅವರ ಬಗ್ಗೆ ಮಾತನಾಡಿರುವಂಥ ಕೆಲವು ಸುಂದರ ಕ್ಷಣಗಳನ್ನು, ನುಡಿಗಳನ್ನು ನಾನು ಚಿತ್ರೀಕರಣವನ್ನು ಮಾಡಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಬನ್ನಿ ನಾವೀಗ ಶ್ರೀ ಪುಟ್ಟಶೆಟ್ಟರವರ ಒಂದು ಬೀಳ್ಕೊಡುಗೆಯ ಸಮಾರಂಭಕ್ಕೆ ಹೋಗೋಣ. ನಮ್ಮ ಗುರುಗಳಿದ್ದಾರೆ, ನಮ್ಮ ಸಿದ್ದೇಗೌಡರು ಸರ್. ಇವರಿಬ್ಬರ ಪ್ರೆಸೆನ್ಸ್ ನನಗೆ ತುಂಬಾ ಖುಷಿ ಕೊಡುವಂಥದ್ದು. ನನ್ನ ತಂದೆ ಹೆಸರು ಸಿದ್ದೇಶೆಟ್ರು, ಹಾಗಾಗಿ ಅದು ಬಂತು. ನಾನು ತುಂಬಾ ಖುಷಿಯಾಗಿದ್ದೀನಿ ಇವತ್ತು. ಕಾರಣ, ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆಯಲ್ಲ. ನಾವು ಒಂದು ಸಾಮಾನ್ಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರೆ ಇಷ್ಟೊಂದು ಪ್ರೀತಿ ಸಿಗದಾದ್ರೆ ಇನ್ನು ಜನಾನುರಾಗಿಯಾಗಿ ಕೆಲಸ ಮಾಡಿದ್ರೆ ಎಷ್ಟೆಲ್ಲ ಪ್ರೀತಿ ಸಂಪಾದಿಸಬಹುದು. ಈ ಜನರ ಪ್ರೀತಿಯನ್ನ ಅನ್ನುವಂಥದ್ದು ತುಂಬಾ ಖುಷಿ ಕೊಡ್ತಾ ಇದೆ. ನನಗೆ ಈಗಾಗಲೇ ಪರಿಚಯ ಮಾಡೋದು ಹೇಳಿದ್ರು, ಈ ತಾಲೂಕಿನ ಒಂದು ಪುಟ್ಟ ಗ್ರಾಮ ನಂಜಾಪುರ. ಆ ಗ್ರಾಮದ ವಿಶೇಷ ಏನಪ್ಪಾ ಅಂದ್ರೆ, ಇರೋದು 100 ಮನೆ. ಆ 100 ಮನೆಯಲ್ಲೂ ಕೂಡ ಸುಮಾರು 50 ಜನ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಜೊತೆಗೆ ದಾವಣಗೆರೆಯಲ್ಲಿ DC ಆಗಿ ರಿಟೈರ್ ಆಗಿರುವಂತವ್ರು. ಈ ತಾನೇ ಒಬ್ರು ಬಂದು ಹೋದ್ರು, ಅವರು ರೀಜನಲ್ ಡೈರೆಕ್ಟರ್ ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ. ಹೀಗೆ ತುಂಬಾ ಉತ್ತಮವಾದಂತಹ ವಾತಾವರಣ ನಮ್ಮ ಊರು. ಹಾಗಾಗಿ ಎಸ್ ಟಿ ರಾಮಚಂದ್ರ ಅಕಾಡೆಮಿಕ್ ಇದರಲ್ಲಿ ಈಗ ದೀನ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಜನ ಸ್ನೇಹಿತರು ಬಂದಿದ್ದಾರೆ. ಎಲ್ಲವನ್ನ ನೆನೆಸ್ಕೊಂಡು ಮಾತಾಡೋ ಸಂಜೆ ಆಗ್ತದೆ. ಈ ಕಾಲೇಜ್ ನನಗೆ ಎಲ್ಲವನ್ನ ಕೊಟ್ಟಿದೆ. ನಾನು ಇಲ್ಲೇ ಅಭ್ಯಾಸ ಮಾಡಿದಂಥದ್ದು. PUC 2 ವರ್ಷ, ಡಿಗ್ರಿ 5 ವರ್ಷ. ನನ್ನ ಅಚ್ಚುಮೆಚ್ಚಿನ ಗುರುಗಳು ಕನ್ನಡ ಮಾಸ್ಟ್ರು ಸಿದ್ದೇಗೌಡರು. ನಾನು ಅದನ್ನೇ ಹೇಳ್ತಾ ಇದ್ದೆ, ಅವ್ರು ಪಾಠ ಮಾಡೋದು ಈಗಲೂ ಕೂಡ ನನ್ನ ಮನಸ್ಸಿನಲ್ಲಿದೆ. ಅದೇ ರೀತಿ ಈ ಕಾಲೇಜಿನಲ್ಲಿ 3 ವರ್ಷ ಆಗ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜು ಹೋರಾಟ. ಆ ಸಂದರ್ಭದಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥದ್ದು. ಆನಂತರ ಆಕಸ್ಮಿಕವಾಗಿ ಗಂಗೋತ್ರಿಗೆ ಹೋದೆ. ಆಪ್ಷನಲ್ ಕನ್ನಡ ಫೇಲ್ ನಾನು. ಆ ಕಾರಣ ಗೊತ್ತು, ಸಪ್ತಮಣಿ ದರ್ಪಣ ಪಾಠನೇ ಆಗಿರ್ಲಿಲ್ಲ. ಫೇಲ್ ಆದ್ವಿ 12 ಜನ ಇದ್ದವರು. ಆನಂತರ ರಜದಲ್ಲಿ ಒಂದಿನ ಗಂಗೋತ್ರಿಗೆ ಹೋದಾಗ ಏನಾದ್ರೂ ಮಾಡಿ ಗಂಗೋತ್ರಿ ಓದ್ಬೇಕು ಅನ್ನೋ ಆಸೆ. ಅದು ಹೇಗೋ ಸಾಧ್ಯ ಆಗೋಯ್ತು. ಗಂಗೋತ್ರಿ MA ಎಕನಾಮಿಕ್ಸ್ ಸಿಕ್ತು, BEd ಸಿಕ್ಕಿದೆ. ಅದನ್ನು ಬಿಟ್ಟು ಬಂದು MA ಎಕನಾಮಿಕ್ಸ್ ಸೇರಿದೆ. ಒಂದು 57% ಪಾಸ್ ಆದೆ. ನಂತರ LLB ಸೇರಿದೆ. ವಿದ್ಯಾವರ್ಧಕ ಕಾಲೇಜಲ್ಲಿ ಈಗಲೂ ನಾನು TC ಇದೆ. ಆ ನಂತರ LLB 1 ವರ್ಷಕ್ಕೆ ಮುಗಿಸಿ 1991ರಲ್ಲಿ ಮದುವೆ ಆಗಿತ್ತು. ನಮ್ಮ ಶ್ರೀಮತಿಯವರು ನನ್ನ ತಂದೆ ಒಪ್ಪಿ ಮಾಡಿದಂತ ಮದುವೆ. ಹಾಗಾಗಿ ನಮ್ಮ ತಂದೆ ಆಯ್ಕೆ ಅದು ತುಂಬಾ ಒಳ್ಳೆ ಆಯ್ಕೆ. ಹಾಗಾಗಿ ಹೌದು, ನಮ್ಮ ತಂದೆ ಆಯ್ಕೆ. ನಾನು ಆ ನಂತರ ಇಷ್ಟಪಟ್ಟು ಮದುವೆ ಆದಂತವಳು. ನನ್ನ ಸಾಧನೆ ಬಿಡಿ, ಇಲ್ಲಿಯವರು ಕೂಡ ನನ್ನನ್ನ ತುಂಬಾ ಚೆನ್ನಾಗಿ ಊಟ ಹಾಕಿ ಸಾಕಿದ್ದಾರೆ. ಹೌದು, ನನಗೆ 5 ದಿನ ಅಕ್ಕ ತಂಗಿಯರು. ಅವರ ತ್ಯಾಗ ನಾನು ಇಲ್ಲಿ ನಿಂತಿದ್ದೀನಿ. ಯಾಕೆಂದ್ರೆ ನಮ್ತರ ಅವರು ಅಷ್ಟೊಂದು ಓದಿಲ್ಲ. ನಾನು ಓದೋದಕ್ಕೆ ಸಪೋರ್ಟ್ ಮಾಡೋಂಥವ್ರು ನಮ್ಮ ತಾಯಿ ತಂದೆ.
ಅವ್ರಿಗೆಲ್ಲ ನಾನು ಋಣಿ. ನನ್ನ ತಮ್ಮ ಈಗಲೂ ಇವತ್ತು ಕೂಡ ಈಗ ಬಂದಿಲ್ಲ, ಅವನಷ್ಟು ಒಂದು ಕೆಲಸ ಮಾಡ್ತಿರ್ತಾನೆ ಜಮೀನಲ್ಲಿ, ಬರೋದಿಲ್ಲ. ಹಾಗಾಗಿ ಇಂತಹ ಒಂದು ತುಂಬು ಕುಟುಂಬದಲ್ಲಿ ಹೋಗ್ತವನು, ಊರಿನ ಸಪೋರ್ಟು, ಕುಟುಂಬದ ಸಪೋರ್ಟಿಂದ ಹೇಗೋ ತುಂಬ ಕಷ್ಟಪಟ್ಟು ಬೇಗ ಬಂದು ಅರಕಾರಿ ಉಪನ್ಯಾಸಕರಾಗಿ 12 ವರ್ಷಗಳು ಸತತವಾಗಿ ನಾಗಣ್ಣವರಿದ್ದಾರೆ, ನಮ್ಮ ಲಿಂಗೇಗೌಡರಿದ್ದಾರೆ, ತುಂಬ ಜನ ಅರಕಾರಿ, ನಮ್ಮ ಪ್ರಕಾಶ್ ಅವರಿದ್ದಾರೆ. ಒಂದು ದೊಡ್ಡ ಹೋರಾಟ, ಆ ಹೋರಾಟದ ಬದುಕಿನಲ್ಲಿ ಏನೋ ಒಂದು ಕಡೆ ದಡ ಸೇರಿದ್ವಿ. ನಮ್ಮ ಹುರಿಗೌಡರಿದ್ದಾರೆ, ಎಲ್ಲರೂ ಹೋರಾಟದ ಬದುಕಲ್ಲಿ ಬಂದವರು. ಹಾಗಾಗಿ ಏನೋ ದಡ ಸೇರಿ ಈ ಮಟ್ಟಕ್ಕೆ ಬಂದವಲ್ಲ ಅನ್ನೋದು ಖುಷಿ. ಇದಕ್ಕೆ ಸರ್ಕಾರ ನಮ್ಮ ಪರವಾಗಿ ನಿಂತಿದ್ದೆ ಅತಿ ಮುಖ್ಯ ಕಾರಣ. ಸುಪ್ರೀಂ ಕೋರ್ಟ್ ಹೋಯ್ತು ಕೇಸು, ಆಗ್ಲೂ ಪರವಾಗಿದ್ರು, ಹೈಕೋರ್ಟ್ ಅಲ್ಲಿ ಇತ್ತು, ಆಗ್ಲೂ ಪರವಾಗಿದ್ರು. ಇಷ್ಟೆಲ್ಲ ಆಗಿ ನಾವು ಈ ಹಂತಕ್ಕೆ ಬಂದವು. ನನಗೆ 2003ರಲ್ಲಿ ಅಬ್ಸಾರ್ಪ್ಷನ್ ಆದಾಗ ನಾನು ಇದೇ ಕಾಲೇಜಲ್ಲಿ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ. ಮಳವಳ್ಳಿ ಕಾಲೇಜ್ಗೆ ಅಪಾಯಿಂಟ್ ಮಾಡಿದ್ರು. 5 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನನಗೆ ಗೊತ್ತೇ ಇಲ್ಲಿರುವಂಥ ಒಂದು ಸ್ಪೋರ್ಟ್ಸ್ ಕಮಿಟಿ ಕೊಟ್ಟರು. ಹಾಗಾಗಿ ಅಲ್ಲಿ ತುಂಬ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಆ ನಂತರ ಓಡಾಡಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಮಳವಳ್ಳಿಯಿಂದ ಏನನ್ನೂ ನಿರೀಕ್ಷೆ ಮಾಡದಂತಹ ಶ್ರೀಹರಿಯವರು ಆಗ ಜೆಡಿ ಆಗಿದ್ರು. ಒಂದೇ ಒಂದು ಮನವಿಗೆ ಅವರೇ ಹೋಗಿ ಆಗ ರೇವಣ್ಣರ ಹತ್ರ ಮಿನಿಟ್ ಹಾಕ್ಸಿ ನನ್ನನ್ನು ಡೆಪ್ಯುಟೇಷನ್ ಮಾಡಿದ್ರು. ನಿಸ್ವಾರ್ಥವಾಗಿ ತುಂಬ ನೆನ್ಕೊಳ್ಬೇಕು ಅವ್ರನ್ನ. ಆ ನಂತರ ಪಿರಿಯಾಪಟ್ಟಣದಲ್ಲಿ ಸೇರಿದ ನಂತರ NSS ಅಧಿಕಾರಿಯಾಗಿ ನಮ್ಮ ಪುಟ್ಟರಾಜ್ ಇದ್ದಾರೆ, ಈಗಿರುವಂತ ಪ್ರಸನ್ನ, ಇವರೆಲ್ಲ ನನ್ನ ಜೊತೆ ಇದ್ದಂಥವ್ರು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.